ಮರದಿಂದ ಬಿದ್ದ ಮಂಗನಮರಿಗೆ ಆರೈಕೆ ಮಾಡಿದ ವಿದ್ಯಾರ್ಥಿಗಳು. ಪೊಲೀಸರ ಮೇಲೆ ಹಲ್ಲೆ ಮಾಡಿದ 4 ಯುವಕರ ತಂಡ. ಹಲ್ಲೆ ಮಾಡಿದವರೀಗ ಕಂಬಿ ಹಿಂದೆ. ಮುರುಡೇಶ್ವರದ ಕಡಲ ತೀರದಲ್ಲಿ 2 ಗುಂಪಿನ ನಡುವೆ ಮಾರಾಮಾರಿ, ಓರ್ವ ಗಂಭೀರ. ಮರದಿಂದ ಬಿದ್ದ ಮಂಗನ ಮರಿಯೊಂದು ಒದ್ದಾಡುತ್ತಿರುವುದನ್ನು ನೋಡಿದ ಹೈಸ್ಕೂಲ್ ವಿದ್ಯಾರ್ಥಿಗಳು ಅದನ್ನು ಮನೆಗೆ ತಂದು ಆರೈಕೆ ಮಾಡಿದ್ದಾರೆ. ಜೊತೆಗೆ ಪೆಟ್ಟಾಗಿರುವ ಆ ಮಂಗನ ಮರಿಗೆ ಬಾಳೆಹಣ್ಣು, ಕಿತ್ತಳೆ ಹಣ್ಣನ್ನು ನೀಡಿ ಹಸಿವು ನೀಗಿಸುವ ಮೂಲಕ ತಾಯಿಯ ಮಮತೆ ತೋರಿದ್ದಾರೆ. 8 ಮತ್ತು 9ನೇ ತರಗತಿಯ ಓದುತ್ತಿರುವ ಅರವಿಂದ, ದಿಲೀಪ್, ಅನನ್ಯ ಹಾಗೂ ಪೃಥ್ವಿ ಗಾಯಗೊಂಡು ಬಿದ್ದ ಮಂಗನ ಮರಿಗೆ ಆರೈಕೆ ಮಾಡಿದ್ದಾರೆ. ಇವರು ಹೆಗ್ಗರಣೆಯ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಾಗಿದ್ದಾರೆ. ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿರುವ ಮಂಗನ ಮರಿಯನ್ನು ಅರಣ್ಯ ಇಲಾಖೆಯ ಸಹಕಾರದಿಂದ ಮತ್ತೆ ಕಾಡಿಗೆ ಬಿಡಲು ಮುಂದಾಗಿದ್ದಾರೆ. ಈ ವಿದ್ಯಾರ್ಥಿಗಳ ಮಾದರಿ ಕಾರ್ಯಕ್ಕೆ ಎಲ್ಲೆಡೆಯಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. 4 ಯುವಕರ ಗುಂಪೊಂದು ಕರ್ತವ್ಯದಲ್ಲಿದ್ದ ಹೈವೇ ಪೆಟ್ರೋಲಿಂಗ್ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವ ಘಟನೆ ಕುಮಟಾ ತಾಲೂಕಿನ ಮಿರ್ಜಾನ್ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿದ್ದ ಹೋಟೆಲ್ ಒಂದರ ಬಳಿ ನಡೆದಿದೆ. ಸಿವಿಲ್ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ನಿರಂಜನ್ ನಾಯ್ಕ್ ಹಾಗೂ ವಾಹನ ಚಾಲಕ ಕಮಲಾಕರ್ ನಾಯ್ಕ್ ಎಂಬುವರ ಮೇಲೆ ಹಲ್ಲೆ ನಡೆದಿದೆ. ಸಚಿನ್ ಮಂಜುನಾಥ ಹರಿಕಾಂತ್, ವಿಶಾಲ್ ಪುರುಷೋತ್ತಮ್ ಹರಿಕಾಂತ್, ಮಂಜುನಾಥ ಮಾಸ್ತಿ ಪಟ್ಗಾರ್, ಜಗನ್ನಾಥ ಹರಿಕಾಂತ್ 4 ಸೇರಿ ಹೆದ್ದಾರಿಯ ಪಕ್ಕದಲ್ಲೇ ಮದ್ಯ ಸೇವನೆ ಮಾಡುತ್ತಿದ್ದರು ಎನ್ನಲಾಗಿದ್ದು, ಈ ವೇಳೆ ಹೆದ್ದಾರಿಯಲ್ಲಿ ಸಂಚರಿಸುತ್ತಿದ್ದ ಹೈವೇ ಪೆಟ್ರೋಲಿಂಗ್ ವಾಹನದ ಪೊಲೀಸರು ಈ ರೀತಿ ಹೆದ್ದಾರಿ ಪಕ್ಕದಲ್ಲಿ ಕುಡಿಯಬೇಡಿ ಅಂತ ಯುವಕರಿಗೆ ಬುದ್ಧಿವಾದ ಹೇಳಿದರೆನ್ನಲಾಗಿದೆ. ಇಷ್ಟಕ್ಕೆ ಸಿಟ್ಟಾದ ಯುವಕರು ಏಕಾಏಕಿ ಕರ್ತವ್ಯದಲ್ಲಿದ್ದ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಕುಮಟಾ ಪೊಲೀಸರು ಈಗಾಗಲೇ ಸಚಿನ್ ಮಂಜುನಾಥ ಹರಿಕಾಂತ್, ವಿಶಾಲ್ ಪುರುಷೋತ್ತಮ್ ಬರ್ಗಿ, ಮಂಜುನಾಥ ಮಾಸ್ತಿ ಪಟ್ಗಾರ್ ಎಂಬುವರನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ಪ್ರಕರಣದಲ್ಲಿದ್ದ ಇನ್ನೋರ್ವ ಯುವಕ ಜಗನ್ನಾಥ ಹರಿಕಾಂತ್ ತಲೆಮರೆಸಿಕೊಂಡಿದ್ದು, ಆತನ ಬಂಧನಕ್ಕಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಮುರುಡೇಶ್ವರದ ಕಡಲ ತೀರದಲ್ಲಿ ಕಳೆದ ಕೆಲ ತಿಂಗಳುಗಳಿಂದ ಗೂಡಂಗಡಿಕಾರರು ಹಾಗೂ ಮೀನುಗಾರರ ನಡುವೆ ನಡೆಯುತ್ತಿದ್ದ ಮುಸುಕಿನ ಗುದ್ದಾಟ ವಿಕೋಪಕ್ಕೆ ತಿರುಗಿದ್ದು, ಇಂದು ನಡೆದ ಹೊಡೆದಾಟದಲ್ಲಿ ವ್ಯಕ್ತಿಯೋರ್ವ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ನಡೆದಿದೆ. ಗಾಯಗೊಂಡವರನ್ನ ಸ್ಥಳೀಯ ಗೂಡಂಗಡಿಕಾರರ ಸಂಘದ ಉಪಾಧ್ಯಕ್ಷ ವೆಂಕಟೇಶ್ ಹರಿಕಾಂತ್ ಎಂದು ಗುರುತಿಸಲಾಗಿದೆ. ಮೀನುಗಾರರು ದೋಣಿ ಇಡುವ ಸ್ಥಳದಲ್ಲಿ ಅಂಗಡಿ ಇಟ್ಟ ಬಗ್ಗೆ ಆಕ್ಷೇಪಿಸಿ ಅಂಗಡಿಯನ್ನ ನೆಲಕ್ಕೆ ಉರುಳಿಸಿದ್ದಾರೆ. ಅಂಗಡಿಯನ್ನ ಕೆಡಹಿರುವ ಬಗ್ಗೆ ಅಸಮಾಧಾನಗೊಂಡ ಗೂಡಂಗಡಿಕಾರರ ಸಂಘದ ಉಪಾಧ್ಯಕ್ಷ ವೆಂಕಟೇಶ್ ಹರಿಕಾಂತ್, ಅಂಗಡಿಯನ್ನ ಕೆಡಹುವ ಬದಲು ನಮಗೆ ಹೇಳಿದ್ದರೆ ನಾವೇ ಅಂಗಡಿಯನ್ನ ತೆರವುಗೊಳಿಸುವುದಾಗಿ ಅಸಮಾಧಾನ ಹೊರಹಾಕಿದ್ದರು ಎನ್ನಲಾಗಿದೆ. ಆದರೆ ಇದೇ ವಿಚಾರವಾಗಿ ಮೀನುಗಾರರ ಹಾಗೂ ಗೂಡಂಗಡಿಕಾರರ ನಡುವೆ ಮಾತಿಗೆ ಮಾತು ಬೆಳೆದು ಹೊಡೆದಾಟಕ್ಕೆ ತಿರುಗಿದ್ದು, 4 ತನ್ನ ಮೇಲೆ ಹಲ್ಲೆ ನಡೆಸಿದ್ದಾಗಿ ಗಾಯಗೊಂಡಿರುವ ವೆಂಕಟೇಶ್ ಅಣ್ಣಪ್ಪ ಹರಿಕಾಂತ್, ಗಣೇಶ್ ಹರಿಕಾಂತ್, ವೆಂಕಟೇಶ್ ಹರಿಕಾಂತ್, ಕುಮಾರ್ ಹರಿಕಾಂತ್ ಎಂಬುವರ ವಿರುದ್ಧ ದೂರು ದಾಖಲಿಸಿದ್ದಾರೆ. ಇನ್ನು ಇದಕ್ಕೆ ಪ್ರತಿಯಾಗಿ ಆರೋಪಿಗಳ ಪೈಕಿ ಒಬ್ಬರಾಗಿರುವ ಗಣೇಶ್ ಹರಿಕಾಂತ್ ಇವರ ಪತ್ನಿ ಸರಸ್ವತಿ ಹರಿಕಾಂತ್ ಕೂಡ ಹಲ್ಲೆ ನಡೆಸಿರುವುದಾಗಿ ಪ್ರತಿ ದೂರು ನೀಡಿದ್ದಾರೆ. ಈ ಬಗ್ಗೆ ಮುರುಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾರವಾರ ನಗರದ BSNL ವಸತಿ ಗೃಹದ ಬಳಿ ಸುಮಾರು 12 ಅಡಿ ಉದ್ದದ ಹೆಬ್ಬಾವನ್ನ ಉರುಗ ಪ್ರೇಮಿ ರವಿಗೌಡ ಅವರು ಹಿಡಿದು ಅರಣ್ಯ ಇಲಾಖೆಗೆ ಒಪ್ಪಿಸಿದ ಘಟನೆ ನಡೆದಿದೆ. BSNL ವಸತಿ ಗೃಹದ ಆವರಣದಲ್ಲಿ 2 ಬೃಹತ್ ಗಾತ್ರದ ಹೆಬ್ಬಾವು ಕಾಣಿಸಿಕೊಂಡಿದ್ದು, ಇದನ್ನು ಗಮನಿಸಿದ ಸ್ಥಳೀಯರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣ ಅರಣ್ಯ ಇಲಾಖೆಯ ಅಧಿಕಾರಿಗಳು ಉರುಗ ಪ್ರೇಮಿ ರವಿಗೌಡ ಅವರನ್ನು ಕರೆದುಕೊಂಡು ಸ್ಥಳಕ್ಕೆ ಆಗಮಿಸಿದ್ದು, ಉರುಗ ಪ್ರೇಮಿ ಹೆಬ್ಬಾವನ್ನ ಸುರಕ್ಷಿತವಾಗಿ ಸೆರೆ ಹಿಡಿದಿದ್ದಾರೆ. ಆದರೆ ಇನ್ನೊಂದು ಹೆಬ್ಬಾವು ನೋಡುತ್ತಲೇ ನಾಪತ್ತೆಯಾಗಿದೆ. ಮುರುಡೇಶ್ವರ ವಸತಿ ಗೃಹವೊಂದರಲ್ಲಿ ಯುವಕನೋರ್ವ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಡೆದಿದೆ. ಮೃತ ವ್ಯಕ್ತಿಯನ್ನ ಮಾವಳ್ಳಿ ವ್ಯಾಪ್ತಿಯ 37 ವರ್ಷದ ಮಾರುತಿ ಗಣಪತಿ ನಾಯ್ಕ್ ಎಂದು ಗುರುತಿಸಲಾಗಿದೆ. ಈತ ವಸತಿ ಗೃಹದಲ್ಲಿ ರೂಮ್ ಬಾಯ್ ಆಗಿ ಕೆಲಸ ಮಾಡಿಕೊಂಡಿದ್ದ ಎಂದು ತಿಳಿದು ಬಂದಿದೆ. ವಸತಿ ಗೃಹದ ನವೀಕರಣದ ಕಾರ್ಯ ಪ್ರಗತಿಯಲ್ಲಿದ್ದು, ಈತ ಕೋಣೆಯೊಂದರ ಫ್ಯಾನಿಗೆ ನೈಲಾನ್ ಹಗ್ಗ ಕಟ್ಟಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಘಟನೆಗೆ ಸ್ಪಷ್ಟ ಕಾರಣಗಳಿನ್ನೂ ತಿಳಿದು ಬಂದಿಲ್ಲ.
ಮುರುಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದ್ದು ಎಎಸ್ಐ ರವಿ ಬಿರಾದರ್ ತನಿಖೆ ಕೈಗೊಂಡಿದ್ದಾರೆ. ಸ್ವಾಮಿ ವಿವೇಕಾನಂದರ 157ನೇ ಜನ್ಮದಿನದ ಪ್ರಯುಕ್ತ ರಾಜ್ಯದಾದ್ಯಂತ ಜನವರಿ 12ರಿಂದ 26ರವರೆಗೆ ಡೂ ಗುಡ್ ಬಿ ಗುಡ್ ಯುವ ಅಭಿಯಾನ ನಡೆಸಲು ಕರೆ ನೀಡಿದ ಹಿನ್ನೆಲೆಯಲ್ಲಿಂದು ಬಿಜೆಪಿ ಕಾರವಾರ ನಗರ ಹಾಗೂ ಗ್ರಾಮೀಣ ಯುವ ಮೋರ್ಚಾ ಘಟಕದ ಸಹಯೋಗದಲ್ಲಿ ನಗರದಲ್ಲಿ ವಾಕಥಾನ್ ಜಾಥಾ ಹಮ್ಮಿಕೊಳ್ಳಲಾಯಿತು. ಮಾಲಾದೇವಿ ಮೈದಾನದಿಂದ ಪ್ರಾರಂಭಗೊಂಡ ಜಾಥಾ ನಗರದ ಬೀದಿಗಳಲ್ಲಿ ಸಂಚರಿಸಿ ರಾಮ ಮಂದಿರದಲ್ಲಿ ಯಶಸ್ವಿಯಾಗಿ ಮುಕ್ತಾಯ ಪಡೆಯಿತು. ಕಾರ್ಯಕ್ರಮವನ್ನು ರಾಮಕೃಷ್ಣಾಶ್ರಮದ ಗುರುಗಳಾದ ಶ್ರೀ ಭಾವೇಶಾನಂದ ಸ್ವಾಮೀಜಿಯವರು, ಶಾಸಕಿ ರೂಪಾಲಿ ನಾಯ್ಕ್ ರವರು, ನಗರಸಭಾ ಅಧ್ಯಕ್ಷ ನಿತಿನ್ ಪಿಕಳೆ, ಉಪಾಧ್ಯಕ್ಷ ಪ್ರಕಾಶ್ ನಾಯ್ಕ್ ಉದ್ಘಾಟಿಸಿದರು. ಜಾಥಾವನ್ನು ನಗರ ಯುವ ಮೋರ್ಚಾ ಅಧ್ಯಕ್ಷರಾದ ಶುಭಂ ಕಳಶ್ ಹಾಗೂ ಗ್ರಾಮೀಣ ಯುವ ಮೋರ್ಚಾದ ಅಧ್ಯಕ್ಷರಾದ ಪ್ರಣವ್ ರಾಣೆ ನೇತೃತ್ವ ವಹಿಸಿದ್ದರು. ಜಾಥಾದಲ್ಲಿ ಬಿಜೆಪಿ ನಗರ ಅಧ್ಯಕ್ಷರಾದ ನಾಗೇಶ್ ಕುರ್ಡೇಕರ್, ಗ್ರಾಮೀಣ ಅಧ್ಯಕ್ಷ ಸುಭಾಷ್ ಗೊನಿಗೆ, ನಗರಸಭೆ ಸದಸ್ಯರಾದ ರವಿರಾಜ್ ಅಂಕೋಲೇಕರ್, ಹನುಮಂತ ತಳವಾರ್, ಉಲ್ಲಾಸ್ ಕೀಣಿ, ರೋಶಿನಿ ಮಾಳ್ಸೇಕರ್, ಮಾಲಾ ಹುಲ್ಸ್ವಾರ್, ಸಂಧ್ಯಾ ಬಾಡ್ಕರ್, ಬಿಜೆಪಿ ಪದಾಧಿಕಾರಿಗಳಾದ ನಯನಾ ನೀಲಾವರ್, ಸುಜಾತಾ ಬಾಂದೇಕರ್, ಸುನೀಲ್ ಥಾಮ್ಸೆ, ರೋಷನ್ ವೆರ್ಣೇಕರ್, ಅರುಣ್ ಹಬ್ಬು, ಸಂದೇಶ್ ಶೆಟ್ಟಿ, ಸುಹಾಸ್ ಕಡ್ವಾಡ್ಕರ್, ದತ್ತಾರಾಮ ಬಾಂದೇಕರ್, ಸಾಮಾಜಿಕ ಜಾಲತಾಣದ ಪ್ರಮುಖರಾದ ಕಿಶನ್ ಕಾಂಬ್ಳೆ ಸೇರಿದಂತೆ ಯುವ ಮೋರ್ಚಾದ ಪದಾಧಿಕಾರಿಗಳು, ಬಿಜೆಪಿ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಜರಿದ್ದರು.